ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ತೆ ಕರ್ನಾಟಕ. ಎಲ್ರಿಗೂ ನನ್ನ ಮನಸ್ಪೂರ್ವಕ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಏನಿಲ್ಲ. ಚೆನ್ನಾಗೇ ಎಲ್ಲ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಹೇಳೋಕೆ ಹೊರಟಿದ್ದೇನೆಂದರೆ, ಅವತ್ತು ಬಸ್ ಬೆಂಗಳೂರು ಶಿವಮೊಗ್ಗದಿಂದ ಬಂದು ಬೆಂಗಳೂರಲ್ಲಿ ಹೇಗೆ ನಮ್ಮ ಬಸ್ಸಲ್ಲಿ ಇಳಿದೆ ಅಂತಂದು ನಾನು ಹೇಳ್ತಿದ್ದೆ. ಅಲ್ಲಿಂದ ಬಂದು ನನ್ನ ಲೈಫ್ ಹೇಗೆ ಕಟ್ಕೊಂಡೆ ಅಂತ. ನಾನು ಫಸ್ಟ್ ಟೈಮ್ ಬಂದು ಒಂದು ಹಳ್ಳಿಲಿದ್ದಂಥವಳು, ಒಂದು ಸಾಮಾನ್ಯ ಒಂದು ಹಳ್ಳಿಲಿದ್ದಂಥವಳು ಹೇಗೋ ನಾನು ಸಣ್ಣ ಪುಟ್ಟ ಒಂದು ಹಾಸ್ಪಿಟ್ಲಲ್ಲಿ 2 ವರ್ಷಗಳಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಹಂಗೂ ಹಿಂಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಏನೋ ಅಲ್ಲಿ ಹಾಸ್ಪಿಟಲಲ್ಲಿ ಎಕ್ಸ್ಪೀರಿಯೆನ್ಸ್ ಇತ್ತು. ಬಟ್ ಆದರೆ ಬೆಂಗಳೂರು, ಇಷ್ಟು ದೊಡ್ಡ ಬೆಂಗಳೂರು ಪ್ರಾಮಿಸ್ ನನಗೆ ಗೊತ್ತಿರಲಿಲ್ಲ. 4 ಗೋಡೆ ಮಧ್ಯೆ ಬಿಟ್ಟರೆ ನನಗೆ ದೂರ ಬರ ಹೋಗೋದೇ ನನಗೆ ಗೊತ್ತಿರಲಿಲ್ಲ. ಎಲ್ಲಾದರೂ ದೂರ ಹೋಗ್ಬೇಕಂದ್ರೇ ಭಯ ಆಗೋದು. ಇನ್ನು ಹಾಸ್ಪಿಟ್ಲಿಗೆ ಅಂತ ಬಂದಾಗ ಸ್ವಲ್ಪ ಟೈಮ್ ನಾನು ಧೈರ್ಯ ತಂದುಕೊಂಡೆ. ಬರ್ತಾ ಬರ್ತಾ ಸ್ವಲ್ಪ ಧೈರ್ಯ ಬಂತು. ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಧೈರ್ಯವಾಗಿ ಒಂದು ಸ್ವಲ್ಪ ಗಿಸ್ಪಿಟಲ್ಗೆಲ್ಲ ದುಡಿಲೇಬೇಕು ಅನ್ನೋದ್ರಿಂದ ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲ್ಸಕ್ಕೆ ಹೋಗೋದು ಸ್ಟಾರ್ಟ್ ಮಾಡಿದಾಗಿಂದ ಮತ್ತೆ ಇಲ್ಲಿಗೆ ಬೆಂಗಳೂರಿಗೆ ಬರಲೇಬೇಕಾಯ್ತು. ಸ್ಯಾಲ್ರಿನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. 24 ಅವರ್ಸ್ ಆದ್ರೂ ನಾನು ದುಡಿಲೇಬೇಕು ಅಂತಂದು ಕೆಲವು ವ್ಯಕ್ತಿಗಳಿಂದ ನಾನು ತಪ್ಪಿಸ್ಕೊಂಡು ಬರಲೇಬೇಕಾಗಿತ್ತು. ಯಾಕಂದರೆ ಅವರು ಹಿಂಸೆ ನಾನು ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಟಾರ್ಚರ್ ಮಾಡ್ತಿದ್ರು. ಹಾಗಾಗಿ ಅಲ್ಲಿಂದ ಬಂದುಬಿಟ್ಟು ಬೆಂಗಳೂರಲ್ಲೇ ನಾನು ಏಜೆನ್ಸಿ ಮೂಲಕ ನಾನು ಬಂದಿದ್ದೆ. ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಬಂದಿದ್ದು. ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ನಾನು ಇಳಿದೆ. ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿಂದ ಅದೇ BM ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಅದೆಷ್ಟು 511 ಏನೋ ಬಸ್ ಹತ್ತಬೇಕು ಅಂತ ಹೇಳಿದ್ರು. ಅದು ಎಲ್ಲಿದೆ ಅಂತಂದೇ ಗೊತ್ತಿರಲಿಲ್ಲ. ಅದು ಒಂದು ತುಂಬಾ ವಿಚಿತ್ರ ಆಯಿತು. ಹೆಂಗೆಂಗೋ ಬಂದು ಮತ್ತು ಅಲ್ಲಿ ಸೆಕ್ಯೂರಿಟಿಗಳನ್ನು ನಾನು ಕೇಳಿ ಇನ್ಫಾರ್ಮೇಷನ್ ತೊಗೊಂಡೆ. ಹೆಂಗೋ ಹೆಲ್ಪ್ ತೊಗೊಂಡು ಬಂದೆ. ಮತ್ತು ಅಲ್ಲಿ ಇಲ್ಲಿ ಕೇಳೋಕ್ಕೂ ಒಂದು ಭಯನೇ. ಯಾಕಂದರೆ ಕೇಳಿದ್ರೆ ಅಂದರೆ ಹೆಲ್ಪ್ ತೊಗೊಂಡ್ರೆ ನಾವು ಕ್ರೈಮ್ ಸ್ಟೋರಿ ಎಲ್ಲ ತುಂಬ ನೋಡಿರ್ತೀವಲ್ಲ ಮುಂಚೆ ಎಲ್ಲ. ಹೆಲ್ಪ್ ಕೇಳಿದ್ರೆ ಅಂದರೆ ಯಾಕೆ ಬೇಕು, ಯಾರನ್ನೇ ಹೆಲ್ಪ್ ಕೇಳಬಾರ್ದು ಅಂತ ಹೇಳಿರ್ತಾರೆ ಅಂತಂದು ಯಾರು ಹೆಲ್ಪು ಕೇಳಲಿಲ್ಲ. ಬೇಗ ಯಾರನ್ನೂ ಮಾತಾಡ್ಸೋಕ್ಕೂ ಭಯ ಆಗೋದು. ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಯಾರನ್ನು ಮಾತಾಡ್ಸೋಕ್ಕೂ ತುಂಬ ಭಯ ಆಗ್ತಿತ್ತು. ಅಲ್ಲಿಂದ ಬಂದುಬಿಟ್ಟು ಮತ್ತೆ ಅಲ್ಲಿ ಹೆಸರುಘಟ್ಟಕ್ಕೆ ಇಳಿಬೇಕು ಅಂತಂದರು. ಹೇಗೆ ಅಲ್ಲಿಗೆ ಇಳಿದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಪಾಪ ಸರ್ ಆಗ ಅವ್ರ ಕಡೆಯವ್ರನ್ನ ಕಳಿಸಿ ಓಕೆ ಬಂದ್ವಿ. ಬಂದು ಮತ್ತು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಏಜೆನ್ಸಿನ. ಯಾವತ್ತೂ ನಾನು ಅವರಿಂದ ಒಂದು ತುತ್ತು ಅನ್ನ ತಿಂತಾಯಿದ್ದೀನಿ. ಯಾವತ್ತೂ ನಾವು ಮರಿಬಾರ್ದು. ಫಸ್ಟ್ ಟೈಮ್ ನಮ್ಮ ಕಷ್ಟದಲ್ಲಿ ಹೆಲ್ಪ್ ಮಾಡಿದವ್ರನ್ನ. ಆಮೇಲೆ ಬಂದು ಆವತ್ತೊಂದು ದಿನ ನನಗೆ ತಕ್ಷಣಕ್ಕೆ ನನಗೆ ಯಾರಿಗೂ ಅಲ್ಲಿ ನನಗಿಂತ ಮುಂದೆ ಬಂದಿರೋರಿಗೆ ಡ್ಯೂಟಿ ಬೇಗ ಹಾಕ್ಕೊಡ್ಲಿಲ್ಲ. ಅವ್ರು ನನ್ನ ತಕ್ಷಣಕ್ಕೆ ನನ್ನ ಡ್ಯೂಟಿ ಹಾಕ್ಕೊಟ್ರು. ಬರೀ ಫಸ್ಟ್ ಟೈಮ್ ಬೆಡ್ ರಿಡೆಡ್ ತುಂಬ ಬೆಡ್ ಸೋರು ಈ ಥರ ಪೇಷಂಟೇ ಕೊಡ್ತಿದ್ರು ನನಗೆ. ಆದರೆ ಧೈರ್ಯವಾಗಿ ನಾನು ಗೊತ್ತಿಲ್ಲ, ನಾನು ಬದುಕಲೇಬೇಕು, ಮಕ್ಳಿಗೋಸ್ಕರ ನ್ಯಾಯವಾಗಿ ದುಡಿತಾ ಇದ್ದೀನಿ ಅಂದಮೇಲೆ ಏನಕ್ಕೆ ಹೆದರಬೇಕು ಅಂತ ಅಂದ್ಕೊಂಡು ಆವಾಗ ನನಗೆ ಅಲ್ಲಿಗೆ ಬೆಡ್ ರಿಡೆಡ್ ಆಗಿ ಒಂದು ಮನೆ ಕಳಿಸಿದ್ರು. ಒಂದು ಬೆಡ್ ರಿಡೆಡ್ ಪೇಷಂಟನ್ನ ನೋಡ್ಕೊಳ್ಳೋಕ್ಕೆ ಅಂತ. ಬರೀ ರಿಪ್ಲೇಸ್ಮೆಂಟೇ ಕೊಡ್ತಿದ್ರು. ನಾನು ಹೇಗೆ ಡ್ಯೂಟಿ ಮಾಡ್ತೀನಿ ಮತ್ತು ಅರ್ಧದಲ್ಲಿ ಓಡೋಗ್ತೀನಿ. ನಾನು ಹಿಂಗೆ ರಿಪ್ಲೇಸ್ಮೆಂಟಿಗೆ ಹೋದ್ರು 1 ತಿಂಗಳು 15 ದಿನದ್ದು ಡ್ಯೂಟಿ ಮಾಡ್ಕೊತಿದ್ದೆ. ಮನೆಗೆ ಓಡೋಗ್ತಿದ್ದೆ. ಮಕ್ಳನ್ನ ನೋಡಬೇಕಲ್ವಾ. ಇನ್ನೊಬ್ರು ಮನೇಲಿ ನಾವು ಬಿಟ್ಟು ಬಂದಿದ್ದೀವಿ, ಒಂದು ಮಕ್ಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಹೋಗ್ತಿದ್ದೆ. ಹಾಗೆ ಹೋಗ್ತಾ ಬರ್ತಾ ಇವರು ಈ ಥರ ಪೇಷಂಟ್ ಎಲ್ಲ ಬೇರೆ ಮನೆ ನಾವು ಒಂದು ಪೇಷಂಟಿಗೆ ಹಾಕ್ಕೊಟ್ರೆ ಅವ್ರು ತುಂಬ ನಿಮಗೆ ಅಟ್ಯಾಚ್ ಆಗಿರ್ತಾರೆ. 1 ತಿಂಗ್ಳಿಗೆ ಒಂದು ಸಲ ಓಡಿದ್ರೆ ರಿಪ್ಲೇಸ್ಮೆಂಟ್ ಎಲ್ಲಿ ತರಬೇಕು ಹೇಗೆ ಅಂತಂದು ಸ್ವಲ್ಪ ಅದರಿಂದ ಮಾತಾಯಿತು. ಓಕೆ ಬರ್ತಾ ಇವಾಗ 3 ತಿಂಗಳು 6 ತಿಂಗಳಿಗೆ ಒಂದು ಸಲ ಹೋಗ್ತೀನಿ ಬರ್ತೀನಿ. ಒಂದು 15 ದಿನ ಮಕ್ಳ ಜೊತೆ ಇರ್ತೀನಿ. ಹಾಲಿಡೇ ಕೊಟ್ಟರೆ ಅಂತೂ ಮಕ್ಳ ಜೊತೆ ತುಂಬ ಎಂಜಾಯ್ ಮಾಡ್ತೀನಿ. ಮಕ್ಕಳಿಗೆ ಏನೇನು ಬೇಕೋ ಎಲ್ಲದೂ ನೋಡ್ಕೊತೀನಿ. ಇವತ್ತು ಇಲ್ಲಿಂದನೇ ನನಗೆ ಪ್ರತಿಯೊಂದು ಏನು ಬೇಕು ಅಂದರೆ ವೀಡಿಯೋ ಕಾಲ್ ಮಾಡ್ತಾರೆ, ಮಾತಾಡ್ತಾರೆ. ಆವತ್ತು ಕೀಪ್ಯಾಡ್ ಫೋನ್ ಹಿಡ್ಕೊಂಡು ನನಗೆ ಫೋನ್ ಆಪ್ರೇಟಿಂಗೇ ಗೊತ್ತಿರಲಿಲ್ಲ ಹೇಳಬೇಕಂದ್ರೆ. ನಾನು ಈ ಮೊಬೈಲ್ ಯೂಸೇ ಮಾಡ್ತಿರ್ಲಿಲ್ಲ ನಾನು ಹೇಳಬೇಕಂದ್ರೆ. ಕೀಪ್ಯಾಡ್ ಫೋನನ್ನು ಬಿಟ್ಟರೆ ಇನ್ನು ಯಾವ ಥರದ್ದು ಫೋನ್ ಇರಲಿಲ್ಲ. ಇವತ್ತು ನಾನು ಎಲ್ಲದೂ ನನ್ನ ಸ್ವಂತ ಬುದ್ಧಿಯಿಂದ ನಾನು ಬದುಕ್ತಾ ಇದ್ದೀನಿ. ಮತ್ತು ನೋಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ನಾವು ಬದುಕಲೇಬೇಕಲ್ಲ ಅಂತ. 20,000 ರೂಪಾಯಿ ಬರುತ್ತೆ. ಆದರೆ 20,000 ರೂಪಾಯಿ ನನಗೆ ಯಾವ ಕಡೆಯೂ ಸಾಕಾಗಲ್ಲ. ಯಾಕಂದರೆ ತಿಂಗಳು ಬಂತಂದರೆ ಮಗನ ಮೆಡಿಸನ್ನು ಮತ್ತು ಮಗಳಿಗೆ ಓದು ಖರ್ಚು ಬರ್ತಾ ತುಂಬಾ ಜಾಸ್ತಿ ಆಗ್ತಿದೆ ನನಗೆ. ಆ ಕಾರಣದಿಂದನೇ ನಾನು ಈ ಡಿಸಿಷನ್ ತೊಗೊಂಡೆ. ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಬೇಕು. ಇದರಿಂದ ಗೊತ್ತಿಲ್ಲ ಏನಾಗುತ್ತೋ ಏನೋ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹೇಗೆ ವಿಡಿಯೋನು ಮಾಡಬೇಕಂತ ಗೊತ್ತಾಗ್ತಿಲ್ಲ.
ಆದರೆ 4 ಗೋಡೆಗಳ ಮಧ್ಯೆನೇ ಇದು ಬೋರ್ ಹೊಡೆದು ಇಲ್ಲಿ 24 ಅವರ್ಸ್ ಕೆಲಸ ಮಾಡೋದು ನನಗೆ ಯಾರು ಇಲ್ಲಿ ಪರಿಚಯದವರಂತೂ ಯಾರೂ ಇಲ್ಲ. ನಾನು ಹೊರಗಡೆನೂ ಹೋಗಲ್ಲ ಜಾಸ್ತಿ ಇಲ್ಲಿ. ಆ ಕಾರಣದಿಂದ ಸ್ವಲ್ಪ ನಾನು ಸಿಕ್ಕಿರೋ ಟೈಮಲ್ಲಿ ನೈಟ್ ಡ್ಯೂಟಿ ಮಾಡೋದು. ನೈಟ್ ಡ್ಯೂಟಿ 24 ಅವರ್ಸ್ ಡ್ಯೂಟಿ ಮಾಡೋದ್ರಿಂದ 24 ಅವರ್ಸ್ ಡ್ಯೂಟಿ ಮಾಡೋದ್ರಿಂದನೇ ನನಗೆ ಸ್ವಲ್ಪ ನೈಟ್ ಡ್ಯೂಟಿ ಮಾಡ್ತಿರ್ತೀನಲ್ಲ, ಆ ಟೈಮಲ್ಲಿ ನನಗೆ ಸಿಕ್ಕಿರೋ ಸಮಯದಲ್ಲಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ವೀಡಿಯೋ ಮಾಡೋಕ್ಕೆ ಇದನ್ನು ಚಾನಲ್ ನಡೆಸ್ಕೊಂಡು ಹೋಗೋಣ ಅಂತ. ಬಟ್ ಗೊತ್ತಿಲ್ಲ ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಿರೋ, ಎಷ್ಟು ಜನ ಲೈಕ್ ಮಾಡ್ತಿರೋ, ಎಷ್ಟು ಜನ ಸಾರಿ ಸಬ್ಸ್ಕ್ರೈಬ್ ಮಾಡ್ತಿರೋ ನಿಮಗೆ ಬಿಟ್ಟಿರೋದು. ಇನ್ನು ಬೆಳೆಸ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ನಾನು ಇನ್ನೇನಿಲ್ಲ, ಎಲ್ಲ ಎಷ್ಟೋ ಜನಕ್ಕೆ ನಾನು ಇವಾಗಲೇ ಕೇಳ್ಕೊಂಡಿದ್ದೀನಿ, ಅತಿ ಪದೇ ಕೇಳ್ಕೊಂಡ್ರೆ ನೀವು ಏನು ಅಂದ್ಕೊತೀರೋ ಏನೋ ಗೊತ್ತಿಲ್ಲ. ನಿಮ್ಮಿಂದನೇ ಬೆಳೀತಿದೆ ನನ್ನ ಮೇಲೆ. ನನಗೆ ನೋಡ್ತಿದ್ದಾರೆ, ತುಂಬ ಜನ ನೋಡ್ತಿದ್ದಾರೆ, ಆದರೆ ಯಾರೂ ಲೈಕೇ ಮಾಡ್ತಾ ಇಲ್ಲ. ಇದಕ್ಕೆ ನನ್ನ ಚಾನಲ್ ಫಾಲೋನೂ ಮಾಡ್ತಾ ಇಲ್ಲ. ಗೊತ್ತಿಲ್ಲ ನನ್ನಿಂದ ಏನು ತಪ್ಪಾಗಿದೆಯೋ ಅದಂತೂ ನನಗೆ ಗೊತ್ತಿಲ್ಲ. ಬಟ್ ಮುಂದೆ ನನಗೆ ಬಾಲ್ಯ ವಿವಾಹ ಆಗಿರೋದು. ಬಾಲ್ಯ ವಿವಾಹದಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ, ಅಲ್ಲಿಂದ 14 ವರ್ಷ ನರಕ ಏನು ಅನುಭವಿಸಿದ್ದೀನಿ, ಆ ನರಕದಲ್ಲಿ ಯಾರ್ಯಾರು ಹೇಗೆ ನಡೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಪೂರ್ತಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ಹೊಸಬರಾಗಿದ್ದರೆ ನನಗೆ ಫಾಲೋ ಮಾಡಿಕೊಳ್ಳಿ, ನಾನು ಸಪೋರ್ಟ್ ಮಾಡಿ ಪ್ಲೀಸ್. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನಗೆ ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ.